ಸಭಾಪರ್ವದ ಸಂಧಿ 7. ಸೂಚನೆ. ಸುರರದುಂದುಭಿಮೊಳಗೆ ಧರಣೀಶ್ವರನ ಚಿಂತೆಗಳಡಗೆ ವಾರಣಪುರಕ್ಕೆ ಪುರುಷಾಮೃಗ ಸಹಿತ ನಡೆ ತಂದನಾ ಭೀಮ. ಧರ್ಮರಾಜನ ಚಿಂತೆಯು ಇಲ್ಲದಂತಾಗಲು ದೇವದುಂದುಭಿಗಳು ಮೊಳಗುತ್ತಿರಲು ಭೀಮನು ಪುರುಷಾಮೃಗದೊಡನೆ ಯಜ್ಞಶಾಲೆಗೆ ಬಂದನು. ಕೇಳು ಜನಮೇ ಜಯಧರಿತ್ರಿ ಪಾಲ ನೆಗಳಿದ ರಾಜಸೂಯಕ್ಕೆ ಲೀಲೆಯಲಿ ಬುಧ ಜನಮ ಕರೆದವರುಂಡ ಬಳಿಕಿನಲೇ ಪೇಳಲೆಂತೆಂಜಲಿನ ಶುದ್ಧತೆ ಮೇಲೆ ಮಾಡುವುದೆಂತೆನುತ ಕರುಣಾಳು ಕೃಷ್ಣನ ಹೊರಗೆ ನಡೆ ತಂದಾಗ ಯಮಸೂನು. ದೇವಚಿತ್ತವಿಸುವುದು ನಿಮ್ಮ ಕೃಪಾವಲೋಕನದಿಂದ ಸಕಲ ಮಹಾವಿಭವದಲ್ಲಿ ನಡೆಯಬಹುದೊಂದೊಳಿಯೇ ಬಳಿಕದನು ನೀವು ಮಿಗೆ ಪೂರೈಸಿ ತೊಡೆ ಮೇಲಾವ ಪರಿಯಲಿ ಕೊರತೆ ಇಲ್ಲೆಂದ ವಿಮಲಮತಿ ನುಡಿದ ಬಳಿಕಿಂದೆಂತನ ಸುರಾರಿ. ಹೇಳು ನೀನಿದ ಕಂಜಲೇಕೆ ನೃಪಾಲಯನೆ ಕೈ ಮುಗಿದು ಲಕ್ಷ್ಮೀಲೋಲನಂಘ್ರಿಗೆ ನಮಿಸಿ ನಗುತೆಂಜಲಿನ ಶುದ್ಧತೆಗೆ. ಹೇಳು ನಿರ್ವಾಹವನು ಎನೆವನ ಮಾಲಿ ಪುರುಷಾಮೃಗವನಿಲ್ಲಿಗೆ ನಾಳೆ ಭೀಮನ ಕಳುಹಿ ತರಿಸೆನಲರಸ ನಿಂತೆಂದ. ಜಗದುದರ ಚಿತ್ತವಿಸು ಪುರುಷಾಮೃಗವದೆಲ್ಲಿಹುದೆನೆ ಕೃತಾಂತನ ಮಗನೆ ಕೇಳುತ್ತರದ ಹೇಮಾಚಲದ ದಕ್ಷಿಣದ ದಿಗುತಟದ ಮಾನಸ ಸರೋವರ ನಿಗಮ ವೇದಿಕವದರ ತೀರದ ಅಗಹರನರ್ಚಿಸುತ್ತಲಿಹುದನಲರಸ ಬೀಳ್ಕೊಂಡ. ಭೀಮ ಬಾರೈ ಹೋಗು ಕರೆತಾ ವ್ಯೋಮಕೇಶನನ ಗಣಿತಾಮಳನಾಮನ ಗಜಾವರನ ನಿರ್ಮಳನ ಪ್ರಮೇಯನನು ಪ್ರೇಮದಿಂದಾದರಿಪವರ ನಿಸ್ಸೀಮ ಪುರುಷಾಮೃಗವ ನೀನೆನೆ ಭೀಮ ಭೂಪತಿಗೆರಗಿ ಬೀಳ್ಕೊಂಡುತ್ತರಕ್ಕೆ ನಡೆದ. ಜನಮೇಜಯನೇ ಕೇಳು, ಧರ್ಮರಾಯನು ಯಜ್ಞವನ್ನು ಮಾಡಲಿದ್ದೇವೆ, ಮಹಾತ್ಮರನೇಕರನ್ನು ಕರೆದಿದ್ದೇವೆ, ಅನೇಕರು ಈ ಯಾಗಕ್ಕೆ ಬರುತ್ತಾರೆ, ಅವರು ಊಟ ಮಾಡಿದ ಮೇಲೆ ಎಂಜಲಿನ ಶುದ್ಧತೆ ಹೇಗೆ ಆಗಬೇಕು ಎಂಬುದನ್ನು ತಿಳಿಯದೆ ಶ್ರೀಕೃಷ್ಣನ ಬಳಿಗೆ ಧೌಮ್ಯನೊಡನೆ ಹೋದನು. ಧರ್ಮರಾಯನು ನಿಮ್ಮ ಕೃಪಾದೃಷ್ಟಿಯಿಂದ ಈ ಯಾಗವು ನಡೆಯುವುದರಲ್ಲಿ ಸಂಶಯವಿಲ್ಲ, ಒಂದು ಕೊರತೆ ಇದೆ, ಅದನ್ನು ನೀವು ತಪ್ಪಿಸಬೇಕು ಎಂದು ಹೇಳಿದನು. ಶ್ರೀಕೃಷ್ಣನು ಏನದು, ಹೆದರದೇ ಹೇಳು ಎಂದನು. ಧರ್ಮರಾಯನು ಎಂಜಲಿನ ಶುದ್ಧಿಯನ್ನು ಮಾಡುವುದು ಹೇಗೆ ಎಂದು ಕೇಳಿದನು. ಶ್ರೀಕೃಷ್ಣನು ಭೀಮನನ್ನು ಕಳಿಸಿ ಪುರುಷಾಮೃಗವನ್ನು ಕರೆಸು ಎಂದನು. ಪುರುಷಾಮೃಗವು ಎಲ್ಲಿದೆ ಎಂದು ಧರ್ಮರಾಯನು ಕೇಳಿದಾಗ ಉತ್ತರದ ಹಿಮಾಲಯ ಪರ್ವತದ ದಕ್ಷಿಣದಲ್ಲಿ ವೇದಗಳ ವೇದಿಕೆಯಂತಿರುವ ಮಾನಸ ಸರೋವರದ ಬಳಿ ಪಾಪಗಳನ್ನು ನಾಶ ಮಾಡುವ ಶ್ರೀಮನ್ ಮಹಾದೇವನ ಅರ್ಚನೆಯಲ್ಲಿ ನಿರತವಾಗಿದೆ ಎಂದು ಶ್ರೀಕೃಷ್ಣನು ಹೇಳಿದನು. ಧರ್ಮರಾಯನು, ಭೀಮ, ನೀನು ಮಾನಸ ಸರೋವರಕ್ಕೆ ಹೋಗು, ಅಲ್ಲಿ ಆಕಾಶವೇ ಕೇಶವಾಗಿರುವವನು, ಎಣಿಕೆಗೆ ನಿಲುಕದವನು, ನಿರ್ಮಲನಾಮನು, ಪಾರ್ವತೀಪತಿಯು, ನಿರ್ಮಲನು, ಪ್ರಮೇಯಗಳಿಗೆ ನಿಲುಕದವನೂ ಆದ ಶಂಕರನನ್ನು ನಿರ್ಮಲ ಪ್ರೇಮದಿಂದ ಸೇವಿಸುತ್ತಿರುವ ಪುರುಷಾಮೃಗವನ್ನು ಕರೆದುತ್ತಾ ಎಂದು ಹೇಳಿದನು. ಭೀಮನು ಅಣ್ಣನಿಗೆ ನಮಸ್ಕರಿಸಿ ಉತ್ತರ ದಿಕ್ಕಿಗೆ ನಡೆಯಲಾರಂಭಿಸಿದನು.